ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಜಿಯೋ ಪೊಲಿಟಿಕ್ಸ್ ಇದೆಯಲ್ಲ, ಇದೊಂದು ರೀತಿಯಲ್ಲಿ ಚೆಸ್ ಗೇಮ್ ಇದ್ದಂತೆ. ನಾವು ಒಂದು ಪಾನನ್ನು ಮೂವ್ ಮಾಡಿದ್ರೆ ನಮ್ಮ ಶತ್ರು ಸಹಜವಾಗಿ ಇನ್ನೊಂದು ಪಾನನ್ನು ಮೂವ್ ಮಾಡಿಯೇ ಮಾಡ್ತಾನೆ. ಇದು ಕನ್ಫರ್ಮ್ ಆದಂತಹ ವಿಚಾರ. ಸದ್ಯ ಭಾರತದ ವಿಚಾರದಲ್ಲೂ ಕೂಡ ಪಾಕ್ ಇಂತಹದೇ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಅವ್ರ ಕೈಲಾಗುತ್ತೋ ಬಿಡುತ್ತೋ, ಆದರೆ ಆ ಪ್ರಯತ್ನವನ್ನಂತೂ ಪಾಕಿಸ್ತಾನ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ ಸಾಕಿ ಸಲಹಿದ್ದಂತಹ ಗಿಣಿ ತಾಲಿಬಾನನ್ನ ಭಾರತ ಹದ್ದಾಗಿ ಕನ್ವರ್ಟ್ ಮಾಡಿಬಿಟ್ಟಿತ್ತು. ಆ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಯಾವ ಮಟ್ಟಿಗೆ ಕುಕ್ಕಿದ್ರು ಅಂತಂದ್ರೆ ಪಾಕಿಸ್ತಾನ ಅದರಿಂದ ಚೇತರಿಸಿಕೊಳ್ಳೋದು ಕೂಡ ಕಷ್ಟ ಇದೆ. ಇಲ್ಲಿ ಭಾರತ ಎಲ್ಲೂ ಕೂಡ ತಾಲಿಬಾನಿಗಳನ್ನು ನೇರವಾಗಿ ಅಪ್ರೋಚ್ ಮಾಡಿಲ್ಲ. ನೀವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅಂತಾಗ್ಲಿ, ಪಾಕ್ ಜೊತೆಗೆ ನೀವು ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಬೇಡಿ ಅಂತಾಗ್ಲಿ ಏನನ್ನೂ ಭಾರತ ಹೇಳಿಲ್ಲ. ಆದರೆ ಪಾಕಿಸ್ತಾನದವರು ಆ ರೀತಿಯಾಗಿ ನಂಬ್ತಾ ಇದ್ದಾರೆ. ಇವತ್ತು ತಾಲಿಬಾನಿಗಳು ಏನು ನಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರಲ್ಲ, ಇದಕ್ಕೆ ಭಾರತವೇ ಕಾರಣ ಅಂತ. ಅದಕ್ಕೆ ಪಾಕಿಸ್ತಾನ ಭಾರತದ ವಿರುದ್ಧ ಯಾವ ರೀತಿಯಾಗಿ ಸೇಡು ತೀರಿಸಿಕೊಳ್ಳೋದಕ್ಕೆ ಹೊರಟಿದೆ ಅಂತಂದ್ರೆ, ಬಾಂಗ್ಲಾದೇಶವನ್ನು ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ. ಅಂದ್ರೆ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಯಾವ ರೂಪದಲ್ಲಿ ಹೊಡೆದ್ರೋ ಅದೇ ರೀತಿಯಾಗಿ ಬಾಂಗ್ಲಾದ ಮೂಲಕವಾಗಿ ಭಾರತಕ್ಕೆ ಹೊಡೆಸ್ತೀವಿ ಅಂತ ಪಾಕಿಸ್ತಾನ ಹೊರಟಿದೆ. ನಿಮಗಿದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಪಾಕಿಸ್ತಾನದ ಹೈ ಲೆವೆಲ್ ಮಿಲಿಟರಿ ಡೆಲಿಗೇಷನ್ ಇತ್ತೀಚೆಗೆ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿತ್ತು. ಆ ನಿಯೋಗ ಬಾಂಗ್ಲಾದೇಶದ ಮಿಲಿಟರಿ ಚೀಫ್ ಜೊತೆಗೆ ಅಲ್ಲಿನ ಸರ್ಕಾರದ ಮುಖ್ಯಸ್ಥನಾಗಿರುವಂತಹ ಮೊಹಮ್ಮದ್ ಯೂನಿಸ್ ಅನ್ನ ಕೂಡ ಭೇಟಿಯಾಗಿತ್ತು. ಕೇವಲ ಭೇಟಿಯಾಗಿದ್ರೆ ಇವತ್ತೇ ನೀವು ಚರ್ಚೆ ಮಾಡಬೇಕಾದಂತಹ ಅವಶ್ಯಕತೆ ಇರ್ತಿರ್ಲಿಲ್ಲ. ಆ ಭೇಟಿಯ ಸಂದರ್ಭದಲ್ಲಿ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ಒಂದು ಪುಸ್ತಕವನ್ನು ಗಿಫ್ಟ್ ಕೊಟ್ಟಿದ್ದಾನೆ. ಆ ಪುಸ್ತಕದ ಕವರ್ ಪೇಜ್ ಇದೆಯಲ್ಲ, ಇದು ಭಾರತಕ್ಕೆ ಸಂದೇಶ ಕೊಡುವಂತಹ ಕವರ್ ಪೇಜ್ ಆಗಿತ್ತು. ಯಾಕೆ ಅಂತಂದ್ರೆ ಅಲ್ಲಿ ಗ್ರೇಟರ್ ಬಾಂಗ್ಲಾದ ಫೋಟೋ ಆ ಕವರ್ ಪೇಜ್ನಲ್ಲಿತ್ತು. ಅಂದ್ರೆ ಬಾಂಗ್ಲಾದೇಶ ಇದೆಯಲ್ಲ, ಇದರ ಜೊತೆಗೆ ಭಾರತದ ಬಿಹಾರ, ಜಾರ್ಖಂಡ್ ಜೊತೆಗೆ ಪಶ್ಚಿಮ ಬಂಗಾಳ ಹಾಗೂ ನಾರ್ತ್ ಈಸ್ಟ್ನ 7 ಸಿಸ್ಟರ್ ರಾಜ್ಯಗಳೇನಿದಾವೆ, ಇದೆಲ್ಲವೂ ಇದ್ದಂತಹ ಒಂದು ಮ್ಯಾಪ್ ಅನ್ನ ಮೊಹಮ್ಮದ್ ಯೂನಿಸ್ ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಮಿತ್ರರೇ, ಇದು ಭಾರತಕ್ಕೆ ನೇರಾನೇರವಾಗಿ ಕೊಟ್ಟಂತಹ ಸಂದೇಶ. ಇವತ್ತು ಬಾಂಗ್ಲಾದೇಶದ ಬಳಿಯಲ್ಲಿ ಏನ್ ತಾಕತ್ತಿದೆ, ಅವರು ನಮಗೇನು ಮಾಡೋದಕ್ಕೆ ಸಾಧ್ಯ, ಈ ರೀತಿಯಾಗಿ ಭಾರತ ಮೈಮರೆಯುವಂತಿಲ್ಲ. ನಮ್ಮ CDS ಕೂಡ ಇತ್ತೀಚೆಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಸಂಪೂರ್ಣ ವಿಚಾರದ ಕುರಿತಾಗಿ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಮಾಹಿತಿಯನ್ನು ಕೊಡ್ತೀನಿ. ಪಾಕಿಸ್ತಾನ ಬಾಂಗ್ಲಾದೇಶವನ್ನು ಮುಂದಿಟ್ಕೊಂಡು ಭಾರತಕ್ಕೆ ಏನ್ ಮಾಡೋದಕ್ಕೆ ಹೊರಟಿದೆ, ಅವ್ರಿಗೆ ಏನ್ ತಾಕತ್ತಿದೆ, ಭಾರತ ಅದಕ್ಕೆ ಕೌಂಟರ್ ಆಗಿ ಏನ್ ಮಾಡುತ್ತೆ, ಇದೆಲ್ಲವುದನ್ನ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಾಕಿಸ್ತಾನದ ಮಿಲಿಟರಿ ಜನರಲ್ ಆಗಿರುವಂತಹ ಶಾಹಿದ್ ಶಂಶಾದ್ ಮಿರ್ಜಾ ಈತ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದ. ಈತ ಪಾಕಿಸ್ತಾನ ಆರ್ಮಿಯ ಟಾಪ್ ಮೋಸ್ಟ್ ಅಧಿಕಾರಿ. ಎಷ್ಟು ಸೀನಿಯರ್ ಅಧಿಕಾರಿ ಅಂತಂದ್ರೆ ಈ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇದಾನಲ್ಲ, ಆತನಿಗಿಂತಲೂ ಕೂಡ ಒಂದು ರ್ಯಾಂಕ್ ಜಾಸ್ತಿ. ಅದು ಹೇಗೆ ಕೇಳಿದ್ರೆ, ಈ ಶಾಹಿದ್ ಶಂಶಾದ್ ಮಿರ್ಜಾ ಪಾಕಿಸ್ತಾನ ಆರ್ಮಿಯ ಜಾಯಿಂಟ್ ಚೀಫ್ ಆಫ್ ಸ್ಟಾಫ್. ನಮ್ಮಲ್ಲಿ 3 ಸೇನೆಯನ್ನೊಳಗೊಂಡಂತಹ CDS ಇದಾರಲ್ಲ, ಅದೇ ರ್ಯಾಂಕ್ ನಲ್ಲಿರುವಂತಹ ಪಾಕಿಸ್ತಾನದ ಆಫೀಸರ್ ಇವರು. ಪಾಕಿಸ್ತಾನದ ಪೇಪರ್ ಪ್ರಕಾರವಾಗಿ ಹೇಳಬೇಕು ಅಂತಂದ್ರೆ ಆಸಿಮ್ ಮುನೀರ್ಗಿಂತಲೂ ಕೂಡ ಹೈ ರ್ಯಾಂಕಿಂಗ್ ಆಫೀಸರ್ ಇವರು ಬಾಂಗ್ಲಾದೇಶದ ಪ್ರವಾಸವನ್ನ ಕೈಗೊಂಡಿದ್ರು. ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯೂನಿಸ್ ಸರ್ಕಾರ ಬಂದ ಬಳಿಕ ಪಾಕಿಸ್ತಾನದ ಮಿಲಿಟರಿ ಕೋಆಪರೇಷನ್ ಜಾಸ್ತಿ ಆಗ್ತಾ ಇದೆ. ತಿಂಗಳಿಗೆ ಒಂದಾದ್ರೂ ಪಾಕಿಸ್ತಾನದ ನಿಯೋಗ ಬಾಂಗ್ಲಾದೇಶಕ್ಕೆ ಭೇಟಿ ಕೊಡ್ತಾ ಇದೆ. ಕೇವಲ ಮಿಲಿಟರಿ ಕೋಆಪರೇಷನ್ ಮಾತ್ರ ಅಲ್ಲ, ಬಾಂಗ್ಲಾದ ಈ ಮೊಹಮ್ಮದ್ ಯೂನಿಸ್ ಸರ್ಕಾರ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಇತಿಹಾಸವನ್ನೇ ರೀರೈಟ್ ಮಾಡೋದಕ್ಕೆ ಹೊರಟಿದ್ದಾನೆ. ನಿಮಗೆಲ್ಲ ಗೊತ್ತೇ ಇದೆ, ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಜುಲೈ ಚಾರ್ಟರ್ ಅನ್ನು ಹೊರತರಲಾಯಿತು. ಇದರಲ್ಲಿ ಮೊಹಮ್ಮದ್ ಯೂನಿಸ್ ಇಡೀ ಬಾಂಗ್ಲಾದೇಶದ ಇತಿಹಾಸವನ್ನೇ ತಿರುಚಿದ್ದಾನೆ. ಹಾಗೆ ಪಾಕಿಸ್ತಾನದ ವಿಚಾರದಲ್ಲಿ ಬಾಂಗ್ಲಾದವರಿಗೆ ವಿಪರೀತವಾದಂತಹ ಕೋಪ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಬಾಂಗ್ಲಾದೇಶದ ಜನ ಪಾಕಿಸ್ತಾನವನ್ನು ಒಪ್ಕೊಳ್ತಾ ಇರಲಿಲ್ಲ. ಕಾರಣವನ್ನೇನು ನಿಮಗೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ. 1971ಕ್ಕೆ ಮುಂಚೆ ಈಗಿನ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗ ಆಗಿತ್ತಲ್ಲ, ಆಗ ಈ ಪಾಕಿಗಳು ಮಾಡಿದಂತಹ ನರಮೇಧ ಇವತ್ತಿಗೂ ಕೂಡ ಬಾಂಗ್ಲಾದೇಶದ ಜನರ ಮನಸ್ಸಿನಲ್ಲಿ ಅಳಿಸಿಲ್ಲ. ಆದರೆ ಮೊಹಮ್ಮದ್ ಯೂನಿಸ್ ಆ ಇತಿಹಾಸವನ್ನೇ ಅಳಿಸಿ ಹಾಕೋದಕ್ಕೆ ಹೊರಟಿದ್ದಾನೆ. ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದಂತಹ 1 ವರ್ಷದ ಒಳಗಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ರನ್ನ 3 ಬಾರಿ ಭೇಟಿಯಾಗಿದ್ದಾನೆ. ಜೊತೆಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಸಂಬಂಧವನ್ನ ಸಾಕಷ್ಟು ಸುಧಾರಣೆಯನ್ನ ಕೂಡ ಮಾಡಿದ್ದಾನೆ. ಯಾವ ರೀತಿಯಾಗಿ ಸುಧಾರಣೆ ಅಂತಂದ್ರೆ, ಈ ಹಿಂದೆ ಪಾಕಿಸ್ತಾನದ ಒಬ್ಬ ಪ್ರಜೆ ಬಾಂಗ್ಲಾದೇಶಕ್ಕೆ ಬರಬೇಕು ಅಂತಂದ್ರೆ ಆತನಿಗೆ ಸಾಕಷ್ಟು ನಿರ್ಬಂಧಗಳಿದ್ವು, ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕಾಗಿತ್ತು. ಆದ್ರೆ ಈಗ ಹಾಗೇನಿಲ್ಲ. ಯಾವುದೇ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಇಲ್ಲದೆ ಪಾಕಿಸ್ತಾನದ ಪ್ರಜೆಗಳು ಬಾಂಗ್ಲಾದೇಶಕ್ಕೆ ಬರಬಹುದು. ಇಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಅಫಿಷಿಯಲ್ಸ್ಗೆ ಬಾಂಗ್ಲಾದೇಶಕ್ಕೆ ವೀಸಾನೇ ಬೇಕಿಲ್ಲ. ಅವರು ನೇರಾನೇರವಾಗಿ ಬಾಂಗ್ಲಾದೇಶಕ್ಕೆ ಬಂದು ಇಳಿದು ಬಿಡಬಹುದು. ಇದರ ಜೊತೆಗೆ ಈ ಹಿಂದೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ನೇರವಾಗಿ ಟ್ರೇಡ್ ನಡೀತಾ ಇರಲಿಲ್ಲ, ಪರೋಕ್ಷ ಟ್ರೇಡ್ ನಡೀತಾ ಇತ್ತು. ಆದರೆ ಯೂನಿಸ್ ಒಂದು ತೀರ್ಮಾನ ಮಾಡ್ತಾನೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಡುವೆ ನೇರವಾದಂತಹ ಶಿಪ್ ಟ್ರೇಡ್ ಅನ್ನು ಆರಂಭಿಸೋದಕ್ಕೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟಿರುವಂತಹ ಮೊಹಮ್ಮದ್ ಯೂನಿಸ್ ಢಾಕಾ ಮತ್ತು ಕರಾಚಿಯ ನಡುವೆ ನೇರವಾಗಿ ಫ್ಲೈಟ್ ಅನ್ನು ಆರಂಭಿಸೋದಕ್ಕೆ ತೀರ್ಮಾನ ಮಾಡಿದ್ದಾನೆ. 2 ತಿಂಗಳಿನಲ್ಲಿ ಈ ಫ್ಲೈಟ್ ಕೂಡ ಕಾರ್ಯಾರಂಭ ಮಾಡುತ್ತೆ.
ಅಂದ್ರೆ ನಾನು ಯಾಕಿಷ್ಟು ಇದನ್ನ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಕಳೆದ ಒಂದು ಕಾಲು ವರ್ಷದಿಂದ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಈಗ ಪಾಕಿಸ್ತಾನದ ಆರ್ಮಿ ಜನರಲ್ ಬಾಂಗ್ಲಾದೇಶಕ್ಕೆ ವಿಸಿಟ್ ಕೊಟ್ಟಿದ್ನಲ್ಲ, ಆ ಸಂದರ್ಭದಲ್ಲಿ ಮೊಹಮ್ಮದ್ ಯುನಿಸ್ ಒಂದು ಕಿತಾಪತಿ ಮಾಡಿದ್ದಾನೆ. ಅದೇನು ಕೇಳಿದ್ರೆ, ಆ ಆರ್ಮಿ ಜನರಲ್ಗೆ ಒಂದು ಪುಸ್ತಕವನ್ನು ಗಿಫ್ಟ್ ಕೊಟ್ಟಿದ್ದಾನೆ. ಆ ಪುಸ್ತಕದ ಕವರ್ ಪೇಜ್ ಇದೆಯಲ್ಲ, ಅಂದ್ರೆ ಫ್ರಂಟ್ ಪೇಜ್, ಅದರಲ್ಲಿ ಗ್ರೇಟರ್ ಬಾಂಗ್ಲಾದ ಮ್ಯಾಪ್ ಇದೆ. ಈ ಗ್ರೇಟರ್ ಬಾಂಗ್ಲಾ ಅನ್ನುವಂಥದ್ದು ಬಾಂಗ್ಲಾದೇಶದಲ್ಲಿರುವಂತಹ ಮೂಲಭೂತವಾದಿಗಳ ಒಂದು ಹುಚ್ಚು ಕಲ್ಪನೆ. ಅದು ಯಾವತ್ತಿಗೂ ಕೂಡ ಆಗೋದಿಲ್ಲ ಬಿಡಿ. ಅವರ ಕಲ್ಪನೆ ಏನು ಕೇಳಿದ್ರೆ, ಭಾರತದ ನಾರ್ತ್ ಈಸ್ಟ್ ನ 7 ಸಿಸ್ಟರ್ ರಾಜ್ಯಗಳು ಜೊತೆಗೆ ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಜಾರ್ಖಂಡ್, ಈ 3 ರಾಜ್ಯದ ಒಂದಷ್ಟು ಭೂಪ್ರದೇಶ, ಇದೆಲ್ಲ ಒಳಗೊಂಡಂತಹ ಒಂದು ಮ್ಯಾಪ್ ಅನ್ನು ರಚಿಸಿಕೊಂಡು ಅದನ್ನ ಗ್ರೇಟರ್ ಬಾಂಗ್ಲಾ ಅಂತ ಅವರು ಕರೀತಾರೆ. ಆ ರೀತಿಯ ಒಂದು ಕವರ್ ಪೇಜ್ ಇರುವಂತಹ ಪುಸ್ತಕವನ್ನ ಈಗ ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ಬಾಂಗ್ಲಾ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯುನೀಸ್ ಕೊಟ್ಟಿದ್ದಾನೆ. ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಸಹಜವಾಗಿ ಒಂದು ಪ್ರಶ್ನೆ ಮಾಡ್ತಾರೆ, ಅದೇನೋ ಒಂದು ಮ್ಯಾಪ್ ಅನ್ನು ಅವ್ರು ಬರ್ಕೊಂಡ್ರೆ ನಮ್ದೇನು ಭೂಪ್ರದೇಶ ಹೋಗ್ಬಿಡುತ್ತಾ, ನಮ್ಮ ರಾಜ್ಯಗಳನ್ನೆಲ್ಲ ಬಾಂಗ್ಲಾದೇಶ ಸೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಹೀಗೆ ವಾದ ಮಾಡುವವರು ಕೂಡ ಇದ್ದಾರೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನ ಗಮನಿಸಬೇಕು. ಬಾಂಗ್ಲಾದೇಶದ ಯಾವುದಾದ್ರೂ ಒಂದು ಸಂಘಟನೆ ಈ ರೀತಿಯ ಫೋಟೋವನ್ನು ಪಬ್ಲಿಷ್ ಮಾಡೋದಾಗಿರಬಹುದು, ಆ ರೀತಿಯ ಬುಕ್ಗಳನ್ನು ಗಿಫ್ಟ್ ಕೊಡೋದಾಗಿರಬಹುದು, ಅದನ್ನ ಮಾಡಿದ್ರೆ ಭಾರತ ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಇಲ್ಲಿ ಬಾಂಗ್ಲಾದ ಸರ್ಕಾರದ ಮುಖ್ಯಸ್ಥ ಇಂತಹ ಗಿಫ್ಟ್ ಅನ್ನ ಭಾರತದ ಬದ್ಧವೈರಿ ದೇಶವಾದಂತಹ ಪಾಕಿಸ್ತಾನ ಅದರ ಆರ್ಮಿಯ ಟಾಪ್ ಲೆವೆಲ್ನ ಆಫೀಸರ್ಗೆ ಗಿಫ್ಟ್ ಕೊಡುವಂತಹ ಸಂದರ್ಭದಲ್ಲಿ ಈ ಮ್ಯಾಪ್ ಇರುವಂತಹ ಬುಕ್ ಅನ್ನೇ ಗಿಫ್ಟ್ ಕೊಡ್ತಾನೆ, ಆ ಫೋಟೋವನ್ನ ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ ಇದರ ಇಂಟೆನ್ಷನ್ ಬಹಳ ಕ್ಲಿಯರ್ ಆಗಿದೆ. ಈಗ ಮಿತ್ರರೇ, ಭಾರತದಲ್ಲೂ ಕೂಡ ಕೆಲ ಸಂಘಟನೆಗಳು ಅಖಂಡ ಭಾರತದ ಮ್ಯಾಪ್ ಅನ್ನ ಆಗಾಗ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಅದೇನು ಯಾವತ್ತೂ ಮ್ಯಾಟರ್ ಆಗೋದಿಲ್ಲ. ಆದರೆ ಒಂದು ವೇಳೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅಥವಾ ನಮ್ಮ ರಾಷ್ಟ್ರಪತಿಗಳು ಯಾವುದಾದ್ರೂ ದೇಶದ ಪ್ರಮುಖ ಬಂದಂತಹ ಸಂದರ್ಭದಲ್ಲಿ ಅಂತಹ ಮ್ಯಾಪ್ ಅನ್ನು ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಆದ್ರೆ ಪಾಕಿಸ್ತಾನ ಇದನ್ನು ಒಪ್ಕೊಳ್ಳುತ್ತಾ? ಬಾಂಗ್ಲಾದೇಶ ಇದನ್ನು ಒಪ್ಕೊಳ್ಳುತ್ತಾ? ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಬಾರ್ದು ಕೂಡ. ಆದರೆ ಬಾಂಗ್ಲಾದ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಈ ಅಜ್ಞಾನಿ ಅಜ್ಜ ಅಂತಹ ಕೆಲಸ ಮಾಡಿದ್ದಾನೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡಿರೋದು. ಹಾಗಾದ್ರೆ ಇದಕ್ಕೆ ಭಾರತ ಪ್ರತಿಭಟಿಸೋದಿಲ್ವಾ, ಅಥವಾ ಬಾಂಗ್ಲಾದ ಸರ್ಕಾರ ಇದಕ್ಕೇನು ಕ್ಲಾರಿಫಿಕೇಶನ್ ಕೊಡುತ್ತೆ ಕೇಳಿದ್ರೆ, ಬಾಂಗ್ಲಾ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದು ಬಾಂಗ್ಲಾದ ಓಲ್ಡ್ ಸಲ್ತನೇತ್ ಮ್ಯಾಪ್. ಇದು ಅಂದ್ರೆ ಈ ಬಾಂಗ್ಲಾ ವಿಭಜನೆ ಆಗಿರ್ಲಿಲ್ವಲ್ಲ, ಬ್ರಿಟಿಷರ ಕಾಲದಲ್ಲಿ ಬಾಂಗ್ಲಾ ವಿಭಜನೆ ಆಯಿತು. ಅದಕ್ಕೂ ಬಹಳ ಕಾಲ ಮುಂಚೆ ಇಲ್ಲಿ ಒಂದು ರಾಜಮನೆತನ ಆಡಳಿತವನ್ನು ನಡೆಸ್ತಾ ಇತ್ತು. ಆ ಕಾಲದ ಮ್ಯಾಪ್ ಅನ್ನ ಈ ಪುಸ್ತಕದಲ್ಲಿ ಹಾಕಲಾಗಿದೆ ಹೀಗಂತ ಬಾಂಗ್ಲಾ ಇಲ್ಲೊಂದು ಜಸ್ಟಿಫಿಕೇಶನ್ ಅನ್ನ ಕೊಡ್ತಾ ಇದೆ. ಆದರೆ ವಾಸ್ತವದಲ್ಲಿ ಇದಿಷ್ಟೇ ಮ್ಯಾಟರ್ ಅಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದಂತಹ ಷಡ್ಯಂತ್ರ ಇದೆ. ಈ ಬಾಂಗ್ಲಾದೇಶದಲ್ಲಿ ಸಲ್ತನೇತ್ ಎ ಬಾಂಗ್ಲಾ ಅನ್ನುವಂತಹ ಒಂದು ಇಸ್ಲಾಮಿಕ್ ಗ್ರೂಪ್ ಇದೆ. ಇದು ಕಟ್ಟರ್ ಇಸ್ಲಾಮಿಕ್ ಗ್ರೂಪ್, ಮೂಲಭೂತವಾದಿ ಸಂಘಟನೆ ಅಂತಂದ್ರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಟರ್ಕಿಯ ಒಂದು NGO, ಅದರ ಹೆಸರು ಟರ್ಕಿ ಯೂತ್ ಫೆಡರೇಷನ್ ಅಂತ, ಅದು ಬೆಂಬಲ ಕೊಡ್ತಾ ಇದೆ. ಈ ಸಲ್ತನೇತ್ ಎ ಬಾಂಗ್ಲಾ ಅನ್ನುವಂತಹ ಒಂದು ಸಂಘಟನೆ ಬಾಂಗ್ಲಾದೇಶದಲ್ಲಿ ಈ ಅಖಂಡ ಬಾಂಗ್ಲಾದ ಒಂದು ಪರಿಕಲ್ಪನೆಯನ್ನ ಬಿತ್ತುತ್ತಾ ಇದೆ. ಭಾರತದ ನಾರ್ತ್ ಈಸ್ಟ್ ಕೂಡ ಬಾಂಗ್ಲಾಗೆ ಸೇರಬೇಕು, ಪಶ್ಚಿಮ ಬಂಗಾಳ ಬಾಂಗ್ಲಾಗೆ ಸೇರಬೇಕು, ಈ ರೀತಿಯ ಭಾವನೆಯನ್ನ ಜನರಲ್ಲಿ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಈ ಸಂಘಟನೆ ಮಾಡ್ತಾ ಇದೆ. ಇದಕ್ಕೆ ಟರ್ಕಿಯ NGO ಸಂಘಟನೆ ಸಪೋರ್ಟ್ ಮಾಡ್ತಾ ಇದೆ. ಅಲ್ಲಿಗೆ ಮಿತ್ರರೇ, ಬಹಳ ಸ್ಪಷ್ಟವಾಗುವ ಅಂಶ ಏನು ಕೇಳಿದ್ರೆ, ಈ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದವನ್ನ ಆಳವಾಗಿ ಬೇರು ಬಿಡುವಂತೆ ಮಾಡೋದಕ್ಕೆ ಒಂದು ಕಡೆ ಪಾಕಿಸ್ತಾನ ಯತ್ನ ಮಾಡ್ತಾ ಇದೆ, ಇನ್ನೊಂದು ಕಡೆ ಟರ್ಕಿಯೂ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇದು ಭಾರತಕ್ಕೆ ಬಹಳ ಆಘಾತಕಾರಿಯಾದಂತಹ ವಿಚಾರ. ಹಾಗಾದ್ರೆ ಇದು ನಮ್ಮ ಸೇನೆಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತಿದೆ. ಇತ್ತೀಚೆಗೆ ನಮ್ಮ CDS ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ರು, ನಮಗೆ ಮುಂಬರುವ ದಿನಗಳಲ್ಲಿ ಬಾಂಗ್ಲಾದೇಶ ಕೂಡ ಸೆಕ್ಯೂರಿಟಿ ಚಾಲೆಂಜ್ ಅಂತ. ಹೇಗೆ ಸೆಕ್ಯೂರಿಟಿ ಚಾಲೆಂಜ್ ಆಗೋದಕ್ಕೆ ಸಾಧ್ಯ? ಬಾಂಗ್ಲಾದೇಶ ಏನು ಭಾರತದ ಮೇಲೆ ಯುದ್ಧ ಮಾಡುವಂತಹ ಕೆಪಾಸಿಟಿ ಇದೆಯಾ? ಅವ್ರ ಸೇನೆಗೆ ಆ ತಾಕತ್ತಿದೆಯಾ? ಟರ್ಕಿ ಅಲ್ಲ, ಅವರ ಅಪ್ಪ ಬಂದರೂ ಕೂಡ ಭಾರತವನ್ನ ಬಾಂಗ್ಲಾದೇಶ ಯಾವತ್ತೂ ಕೂಡ ಎದುರಿಸೋದಕ್ಕೆ ಸಾಧ್ಯವೇ ಇಲ್ಲ. ಭಾರತ ಏನಾದರೂ ಮನಸ್ಸು ಮಾಡಿದ್ದೇ ಆದರೆ ಬಾಂಗ್ಲಾದೇಶಕ್ಕೆ ಅನ್ನ ನೀರು ಇಲ್ಲದಂತಹ ಸ್ಥಿತಿಗೆ ತಂದು ಬಿಡುತ್ತೆ. ಸುತ್ತಲೂ ಸುತ್ತುವರಿಯುವಂತಹ ತಾಕತ್ತು ಭಾರತಕ್ಕಿದೆ. ಅವರು ಎಲ್ಲಾ ವಿಧವಾಗಿಯೂ ಕೂಡ ಭಾರತವನ್ನೇ ಆಶ್ರಯಿಸಿದ್ದಾರೆ. ಹೀಗಾಗಿ ಬಾಂಗ್ಲಾದೇಶ ಯಾವತ್ತಿದ್ರೂ ಕೂಡ ಭಾರತದ ನೆರಳಿನಲ್ಲೇ ಬದುಕಬೇಕು. ಇದು ಬಾಂಗ್ಲಾದ ಜನರಿಗೂ ಕೂಡ ಒಂದು ಹಂತಕ್ಕೆ ಗೊತ್ತಿದೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೆ ಸಹಜವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದರೆ ಬಾಂಗ್ಲಾದಲ್ಲಾಗುವಂತಹ ಈ ರೀತಿಯ ಬೆಳವಣಿಗೆಗಳ ಬಗ್ಗೆ ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಅದನ್ನು ಯಾಕೆ ಫೋಕಸ್ ಮಾಡಬೇಕು ಅಂತ. ಆದರೆ ಭಾರತ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ, ಪಾಕಿಸ್ತಾನ ಇಲ್ಲಿ ಮಿತಿಮೀರಿದ ಹಸ್ತಕ್ಷೇಪ ಮಾಡೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಿ ಸಂಘಟನೆಗಳನ್ನು ಹುಟ್ಟು ಹಾಕಬಹುದು. ಪಾಕಿಸ್ತಾನಕ್ಕೆ ಭಾರತವನ್ನ ನೇರವಾಗಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಕಂಡುಕೊಂಡಂತಹ ಮಾರ್ಗ ಏನು ಕೇಳಿದ್ರೆ ಉಗ್ರವಾದ. ಈಗಾಗಲೇ ಭಾರತದ ವಿರುದ್ಧ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ನಿರಂತರವಾಗಿ ಉಗ್ರವಾದವನ್ನ ಪಾಕಿಸ್ತಾನ ಪೋಷಿಸ್ತಾ ಇದೆ. ಇದು ಬಾಂಗ್ಲಾದೇಶಕ್ಕೂ ಕೂಡ ವಿಸ್ತರಣೆ ಆಗಬಹುದು. ಇಲ್ಲಿ ನಾವು ಆಗಬಹುದು ಹೋಗಬಹುದು ಅಂತ ಹೇಳೋದಕ್ಕಿಂತಲೂ ಕೂಡ ಈಗಾಗಲೇ ಆಗೋಗಿದೆ. ಇದನ್ನ ಅಷ್ಟು ಖಾತ್ರಿಯಾಗಿ ಹೇಗೆ ಹೇಳಬಹುದು ಕೇಳಿದ್ರೆ, ಇತ್ತೀಚೆಗೆ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರ ಹಫೀಜ್ ಸಯೀದ್ನ ಸಹಚರ ಇಲಾಹಿ ಜಹೀರ್ ಅನ್ನುವಂತಹ ಒಬ್ಬ ಮೂಲಭೂತವಾದಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದ.
ಈ ಇಲಾಹಿ ಜಹೀರ್ ಇದನಲ್ಲ, ಈತ ಮರ್ಕಜ್ ಜಮಾತ್ ಅಲ್ ಹದೀದ್ನ ಜನರಲ್ ಸೆಕ್ರೆಟರಿ. ಈತ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟು ಭಾರತದ ಗಡಿಯ ಸಮೀಪದಲ್ಲೇ ಒಂದು ಭಾಷಣ ಮಾಡಿ ಹೋಗಿದ್ದ. ಈ ಕುನ್ನಿ ಬಾಂಗ್ಲಾದೇಶಕ್ಕೆ ಬಂದು ಏನು ನ್ಯೂಟನ್ನ ನಿಯಮವನ್ನ ಪಾಠ ಮಾಡಿ ಹೋಗ್ತಾನ ಅಥವಾ ಪೈಥಾಗೋರಸ್ನ ಪ್ರಮೇಯವನ್ನ ಬೋಧನೆ ಮಾಡ್ತಾನ? ಒಬ್ಬ ಜಿಹಾದಿ ಈತ ಭಾರತದ ವಿರುದ್ಧ, ಭಾರತೀಯರ ವಿರುದ್ಧ ಒಂದಷ್ಟು ಮೂಲಭೂತವಾದವನ್ನ ಬಾಂಗ್ಲಾದ ಜನರ ತಲೆಯಲ್ಲಿ ತುಂಬಿ ಹೋಗಿದ್ದ. ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದ್ರೆ, ಬಾಂಗ್ಲಾದೇಶದಲ್ಲಿ ಈಗಾಗಲೇ ಪಾಕಿಸ್ತಾನದಿಂದ ಮೂಲಭೂತವಾದಿಗಳು ಬರ್ತಾ ಇದ್ದಾರೆ, ಬಾಂಗ್ಲಾದ ಜನರ ತಲೆಯನ್ನ ಕೆಡಿಸ್ತಾ ಇದ್ದಾರೆ. ಇದರಿಂದ ಏನಪ್ಪ ಭಾರತದ ಮೇಲೆ ಪರಿಣಾಮ ಆಗುತ್ತೆ ಅಂತಂದ್ರೆ, ಇವತ್ತು ಕಾಶ್ಮೀರದಲ್ಲಿ ನಾವೇನು ಉಗ್ರವಾದವನ್ನ ನೋಡ್ತಾ ಇದೀವೋ ಅದೇ ರೀತಿಯ ಉಗ್ರವಾದ ನಮ್ಮ ನಾರ್ತ್ ಈಸ್ಟ್ ನಲ್ಲೂ ಕೂಡ ಶುರುವಾಗುತ್ತೆ, ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಶುರುವಾಗುತ್ತೆ. ಇಲ್ಲಿ ಪಾಕಿಸ್ತಾನದ ಪ್ರಯತ್ನ ಏನು ಕೇಳಿದ್ರೆ, ಇವತ್ತು ಬಲೂಚಿಗಳಿಗೆ ಭಾರತ ಸಪೋರ್ಟ್ ಮಾಡ್ತಾ ಇದೆ, ಅತ್ತ ಕಡೆಯಲ್ಲಿ ತಾಲಿಬಾನಿಗಳನ್ನ ಪಾಕಿಸ್ತಾನದ ವಿರುದ್ಧ ಎತ್ತಿ ಕಟ್ತಾ ಇದೆ. ಹೀಗಂತ ಪಾಕಿಸ್ತಾನ ನಂಬಿಕೊಂಡಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂತಹ ನಾರ್ತ್ ಈಸ್ಟ್ ನಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡ್ತೀವಿ, ಅಲ್ಲಿ ಇನ್ಸ್ಟೆಬಿಲಿಟಿಯನ್ನ ತರ್ತೀವಿ ಎನ್ನುವಂತಹ ಪ್ರಯತ್ನಕ್ಕೆ ಪಾಕಿಸ್ತಾನ ಕೈ ಹಾಕಿದೆ. ಅದಕ್ಕೆ ಬಾಂಗ್ಲಾದೇಶವನ್ನ ಧಾಳವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನ ಈಗಾಗಲೇ ಆರಂಭಿಸಿದೆ. ಇದೆಲ್ಲ ಗೊತ್ತಿರುವಂತಹ ಭಾರತ ಎಲ್ಲಿಯವರೆಗೆ ತಾಳ್ಮೆಯನ್ನ ತೆಗೆದುಕೊಳ್ಳುತ್ತೆ? ಇದುವರೆಗೂ ಕೂಡ ಮೊಹಮ್ಮದ್ ಯುನೀಸ್ ಇಷ್ಟೆಲ್ಲ ಮಾಡಿದ್ರೂ ಭಾರತ ಬಹಳ ತಾಳ್ಮೆಯಿಂದ ವರ್ತಿಸ್ತಾ ಇದೆಯಲ್ಲ, ಏನಿದು ಫಾರಿನ್ ಪಾಲಿಸಿ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಆದರೆ ಒಂದು ವಿಚಾರವನ್ನ ನಾವೆಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು, ಬಾಂಗ್ಲಾದೇಶ ಯಾವತ್ತಿದ್ರೂ ಕೂಡ ಭಾರತದ ನೆರೆಯ ದೇಶ. ಒಂದು ವೇಳೆ ಭಾರತ ಏನಾದರೂ ಅತಿರೇಕದಿಂದ ಬಾಂಗ್ಲಾದ ಜೊತೆಗೆ ವರ್ತಿಸಿದ್ದೇ ಆದ್ರೆ, ಈಗೇನು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡೋದು ಭಾರತಕ್ಕೆ ದೊಡ್ಡ ವಿಚಾರನೇ ಅಲ್ಲ, ಯಾವುದೇ ರೀತಿಯಲ್ಲೂ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಬಾಂಗ್ಲಾದೇಶವನ್ನ ನುಚ್ಚು ನೂರು ಮಾಡಿಬಿಡಬಹುದು. ಆದರೆ ಅದು ಸೊಲ್ಯೂಷನ್ ಅಲ್ಲ, ಅದು ಹುಣ್ಣನ್ನ ಕೆರೆದು ಇನ್ನಷ್ಟು ಗಾಯ ಮಾಡದಂತಾಗತ್ತೆ. ಅಂದ್ರೆ ಬಾಂಗ್ಲಾದ ಜನರ ಮನಸ್ಸಿನಲ್ಲಿ ಭಾರತದ ವಿರುದ್ಧವಾದಂತಹ ಭಾವನೆ ಆಳವಾಗಿ ಬೇರೂರುವಂತೆ ಮಾಡುತ್ತೆ. ಅದಕ್ಕೆ ಭಾರತ ಸ್ವಲ್ಪ ತಾಳ್ಮೆಯನ್ನ ತೆಗೆದುಕೊಂಡಿದೆ. ಯಾಕೆ ಅಂತಂದ್ರೆ, ಈ ಮೊಹಮ್ಮದ್ ಯುನೀಸ್ ಇದಾನಲ್ಲ, ಈತ ಬಾಂಗ್ಲಾದ ಪ್ರಜಾಪ್ರಭುತ್ವ ಸರ್ಕಾರದ ಪ್ರಮುಖ ಅಲ್ಲ. ಈತ ಹೆಚ್ಚು ದಿನ ಬಾಂಗ್ಲಾದಲ್ಲಿ ಅಧಿಕಾರವನ್ನು ನಡೆಸೋದಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಫೆಬ್ರವರಿಯಲ್ಲಿ ಎಲೆಕ್ಷನ್ ಅನ್ನ ಮಾಡೋದಕ್ಕೆ ಮೊಹಮ್ಮದ್ ಯುನೀಸ್ ತೀರ್ಮಾನ ಮಾಡಿದ್ದಾನೆ, ಘೋಷಣೆಯನ್ನ ಕೂಡ ಮಾಡಿದ್ದಾನೆ. ಫೆಬ್ರವರಿಯಲ್ಲಿ ಎಲೆಕ್ಷನ್ ಆದ ಬಳಿಕ ಬಾಂಗ್ಲಾದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರ ಬರಬಹುದು. ಯಾವ ಸರ್ಕಾರ ಬರುತ್ತೆ ಎನ್ನುವಂತಹದ್ದು ಭಾರತಕ್ಕೆ ತೀರಾ ಮ್ಯಾಟರ್ ಆಗುತ್ತೆ. ಒಂದು ವೇಳೆ ಭಾರತಕ್ಕೆ ಫ್ರೆಂಡ್ಲಿ ಆದಂತಹ ಸರ್ಕಾರ ಬಂದ್ರೆ, ಈ ಹಿಂದೆ ಶ್ರೀಲಂಕಾದ ವಿಚಾರದಲ್ಲೂ ಕೂಡ ಭಾರತಕ್ಕೆ ಹೀಗೆ ಆಗ್ತಾ ಇತ್ತು. ಆದರೆ ಶ್ರೀಲಂಕಾದಲ್ಲಿ ಈಗ ಲೆಫ್ಟ್ ಪಾರ್ಟಿ ಗವರ್ನಮೆಂಟ್ ಬಂದಿದೆ, ಆದರೂ ಕೂಡ ಅದು ಭಾರತದ ಫೇವರ್ ಆಗಿದೆ. ಇನ್ನೊಂದು ಕಡೆ ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಸರ್ಕಾರ ಬಂದಿದ್ರೂ ಕೂಡ ಅದೇ ಮೊಹಮ್ಮದ್ ಮುಯಿಜು ಈಗ ಭಾರತಕ್ಕೆ ಫ್ರೆಂಡ್ ಆಗಿದ್ದಾನೆ. ಭಾರತದ ಪ್ರಧಾನಿಯನ್ನ ಕರೆದು ಆದರ ಆತಿಥ್ಯವನ್ನ ಮಾಡಿದ್ದಾನೆ. ಹೀಗಾಗಿ ಬಾಂಗ್ಲಾದ ವಿಚಾರದಲ್ಲಿ ಭಾರತ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡಿದೆ. ಫೆಬ್ರವರಿಯಲ್ಲಿ ಎಲೆಕ್ಷನ್ ಆಗಿ ನೆಕ್ಸ್ಟ್ ಯಾವುದಾದ್ರೂ ಗವರ್ನಮೆಂಟ್ ಬಂದು ಅದೂ ಕೂಡ ಪಾಕಿಸ್ತಾನಕ್ಕೆ ಫ್ರೆಂಡ್ಲಿ ಆಗಿದ್ದು ಭಾರತ ವಿರೋಧಿ ಕೃತ್ಯವನ್ನ ಮುಂದುವರಿಸಿದ್ದೇ ಆದ್ರೆ, ಮುಂದೊಂದು ದಿನ ಬಹಳ ದೊಡ್ಡದಾದಂತಹ ಒಂದು ಘಟನೆಗೆ ಬಾಂಗ್ಲಾದೇಶ ಸಾಕ್ಷಿಯಾಗತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ಕನಿಷ್ಠ ಇನ್ನೊಂದು 3-4 ವರ್ಷ ಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ